ನಮಸ್ಕಾರ ನನ್ನೆಲ್ಲ ಸಮಸ್ತ ಕರ್ನಾಟಕ ಮಹಾಜನತೆಗೆ ನಾನು ನಿಮ್ಮ ಪ್ರೀತಿಯ ಫಿರೋಜ್ BS ಜನತಾ ಪರಿವಾರ ಸಮಿತಿ ಸಂಘಟನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಹಾಗೂ SM ನ್ಯೂಸ್ ಚಾನೆಲ್ನ ನಿರ್ದೇಶಕರಾಗಿ ತಮಗೆ ತಿಳಿಸುವ ಸಪ್ರೇಮ ವಂದನೆಗಳು. ಈ ಮೂಲಕ ನಾನು ತಿಳಿಸ್ತಕ್ಕಂಥ ಸಂದೇಶ ಏನಪ್ಪ ಅಂತಂದರೆ, ಎಷ್ಟೆಲ್ಲ ಈಗ ಗ್ಯಾಸ್ ಸಿಗದೆ ಒದ್ದಾಡ್ತಾ ಇದ್ದೀವಿ ಅಂತಕ್ಕಂಥ ಒಂದು ನಿದರ್ಶನವನ್ನು ನಿಮ್ಮ ಮುಂದೆ ಇಡ್ತಕ್ಕಂಥ ಸನ್ನಿವೇಶವನ್ನು ತೋರಿಸೋಕ್ಕೆ ಈ ಒಂದು ಲಾಗನ್ನು ಮಾಡ್ತಾಯಿದ್ದೀನಿ. ನನಗೆ ಬಂದಿದೆ ಈ ಪರಿಸ್ಥಿತಿ ಅನ್ನೋ ಒಂದು ಕಾರಣಕ್ಕಾಗಿ ಅಲ್ಲ, ಒಂದು ವಾರದ ಹಿಂದೆ ಈ ಲಾಗ್ ಮಾಡಬೇಕಾಗಿತ್ತು. ಯಾಕೆ ಅಂತಂದರೆ, ದೇಶ ಸ್ವಾತಂತ್ರ್ಯಗೊಂಡು 80 ವರ್ಷಗಳ ಕಾಲ ಕಳೆದರೂ ಕೂಡ ಅನೇಕ ಸಂದಿಗ್ಧ ಪರಿಸ್ಥಿತಿಗಳನ್ನು ದೇಶ ಎದುರಿಸಿದೆ ಅಂತಕ್ಕಂಥದ್ದು ಅಲ್ಲಗಳೆಯುವಂತಿಲ್ಲ. ಸುದೀರ್ಘವಾಗಿ 80 ವರ್ಷಗಳ ತರುವಾಯ ದೇಶ ಸುಮಾರು 50 ವರ್ಷಗಳ ಹಿಂದೆ ತಳ್ಳಲ್ಪಟ್ಟಿದೆ ಅಂತಕ್ಕಂಥದ್ದು ಕೂಡ ಊಹಿಸಲು ಕಷ್ಟ ಸಾಧ್ಯ ಅಂತಕ್ಕಂಥದ್ದನ್ನು ನಾನು ಈ ಶುಭ ಸಂದರ್ಭದಲ್ಲಿ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಈಗ ಹಲವಾರು ವಿಚಾರಗಳನ್ನು ನಾನು ನಿಮ್ಮ ಮುಂದೆ ವ್ಯಕ್ತಪಡಿಸಲಿಕ್ಕಾಗಿ ಚರ್ಚೆಗಳನ್ನು ಮಾಡ್ತಾ ಕೂರಲ್ಲ. ಈ ಒಂದು ಲಾಗ್ಗೆ ಬೇಕಾದಂಥ ಕಂಟೆಂಟನ್ನು ಮಾತ್ರ ನಾನು ಕೊಡೋಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಾನು ಎಲ್ಲ ವಿಚಾರಗಳನ್ನು ಮಾತನಾಡ್ತೀನಿ. ಈಗ ಈ ಲಾಗ್ಗೆ ಸಂಬಂಧಪಟ್ಟಂಥ ಒಂದು ವಿಚಾರವನ್ನು ನಾನು ಈ ಶುಭ ಸಂದರ್ಭದಲ್ಲಿ ವ್ಯಕ್ತಪಡಿಸುತ್ತಾ ಈ ಕ್ಷಣದಲ್ಲಿ ತಮಗೆ ನಾನು ಈ ಲಾಗ್ಗೆ ಸಂಬಂಧಪಟ್ಟಂಥ ಒಂದು ವಿಚಾರವನ್ನು ನಿಮ್ಮ ಮುಂದೆ ಇಡ್ತೀನಿ. ನನ್ನ ಮನೆಯಲ್ಲಿ ಗ್ಯಾಸ್ ಖಾಲಿಯಾಗಿ ಸುಮಾರು ಒಂದು ವಾರನೇ ಕಳೀತಾ ಬಂತು. ನಾವು ಗ್ಯಾಸ್ ಬುಕ್ ಮಾಡಿದ್ದೀವಿ, ಆದರೆ ನಮಗೆ ಇನ್ನೂ ಗ್ಯಾಸ್ ಬಂದಿಲ್ಲ. ಸೊ ಸಿಟಿಗಳಲ್ಲೆಲ್ಲ ಯಾವ ಪರಿಸ್ಥಿತಿ ಅಂತ ಇದೆ ಅಂತಕ್ಕಂಥದ್ದು ಕೂಡ ಇಲ್ಲಿ ಭಾವಿಸ್ಕೊಳ್ಳೋದು ಭಾಳ ಕಷ್ಟ ಸಾಧ್ಯ. ಸೊ ಇಲ್ಲಿ ನೋಡಿರಿ, ನನ್ನ ಮನೆಯಲ್ಲಿ ಎಂತಹ ಒಂದು ಅವಾಂತರ ಸೃಷ್ಟಿಯಾಗಿದೆ ಅಂತಕ್ಕಂಥದ್ದು ನಾನು ಈ ಶುಭ ಸಂದರ್ಭದಲ್ಲಿ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಯಾವ ರೀತಿ ಒಂದು ಇದರಲ್ಲಿ ಪರಿಸ್ಥಿತಿಯಲ್ಲಿ ನಾವು ಅಡುಗೆಯನ್ನು ಮಾಡ್ಕೊಂಡು ಊಟ ಮಾಡ್ತಾಯಿದ್ದೀವಿ ಅಂತಕ್ಕಂಥದ್ದು ಕೂಡ, ಏನು ನೀನೊಬ್ಬನೇ ಮಹಾ ಅಂತ ಮಾತಾಡಬೇಡಿ, ಬಂದಿರೋ ಅವಾಂತರದ ಬಗ್ಗೆ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಈಗ ನೋಡಬಹುದು, ಇಲ್ಲಿ ಹೊಗೆ ಯಾವ ರೀತಿ ತುಂಬಿಕೊಂಡಿದೆ ಅಂತಕ್ಕಂಥದ್ದು ಕೂಡ ನೀವು ಭಾವಿಸ್ಬೋದು. ಇಲ್ಲಿ ಅಡುಗೆ ಮಾಡ್ತಾಯಿದ್ದಾರೆ, ಅದು ಮನೆ ಒಳಗಡೆ, ಬಿಲ್ಡಿಂಗ್ ಒಳಗಡೆನೆ. ಈ ಕೆಳಗಡೆ ಹಾಸಿರೋ ಮ್ಯಾಟನ್ನು ತೆಗೆದುಬಿಟ್ಟು ಒಲೆ ಹೂಡಿ ಈ ಪರಿಸ್ಥಿತಿಯಲ್ಲಿ ಅಡುಗೆ ಮಾಡ್ತಕ್ಕಂತಹ ಒಂದು ಕೆಲಸ ನಡೀತಾ ಇದೆ. ತುಂಬ ಇಷ್ಟೊತ್ತು ಹೊಗೆ ಇತ್ತು, ಈಗ ಅಡುಗೆ ಮಾಡಿದ್ದಾರೆ, ತುಂಬ ಹೊಗೆ ಆವರಿಸ್ಕೊಂಡಿತ್ತು. ಇಂಥ ಪರಿಸ್ಥಿತಿಯಲ್ಲಿ ಈ ಒಂದು ಏನು ವ್ಯವಧಾನವನ್ನು ನಾವು ಅನುಸರಿಸ್ತಾ ಇದ್ದೀವಿ, ಇದು ನಮ್ಮ ದೇಶದ ಒಂದು ಪರಿಸ್ಥಿತಿಯನ್ನು ವಿವರಿಸ್ತಕ್ಕಂತಹ ಅಂಶ ಅಂತಕ್ಕಂಥದ್ದು ನಾವು ಅಲ್ಲಗಳೆಯುವಂತಿಲ್ಲ. ಸೊ ಹಾಗಾಗಿ ದೇಶ ಇವತ್ತು 50 ವರ್ಷಗಳಷ್ಟು ಹಿಂದೆ ತಳ್ಳಲ್ಪಟ್ಟಿದೆ ಅಂತಕ್ಕಂಥದ್ದು ಕೂಡ ಒಂದು ಸತ್ಯ ನಿದರ್ಶನವನ್ನು ನಾನು ನಿಮ್ಮ ಮುಂದೆ ಇಡೋಕ್ಕೆ ಇಷ್ಟಪಟ್ಟಿದ್ದೀನಿ ಮತ್ತು ತಿಳಿಸಿ ಕೊಡಲು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೀನಿ. ಸೊ ಹಾಗಾಗಿ ನಾನು ಹೇಳೋದಿಷ್ಟೇ, ಈ ಒಂದು ಪರಿಸ್ಥಿತಿಯಲ್ಲಿ ದೇಶದ ಒಂದು ಎಲ್ಲ ಕಡೆ, ಇದು ನಮ್ಮ ಕಡೆನೇ ಅಂತಲ್ಲ, ಇಡೀ ದೇಶದ ಪೂರ್ತಿ ವ್ಯವಸ್ಥೆಯಲ್ಲಿ ಇದು ಕಳೆಗಟ್ಟಿರುವುದು ಅಲ್ಲಗಳೆಯುವಂತಿಲ್ಲ. ಸೊ ಹಾಗಾಗಿ ಗ್ಯಾಸ್ಗಳ ಹಾಹಾಕಾರ ಎದ್ದಿದೆ. ಗ್ಯಾಸ್ ವಿತರಕರು, ಏಜೆಂಟ್ರು ಏನಿದ್ದೀರಿ, ದಯವಿಟ್ಟು ಸರ್ಕಾರದೊಂದಿಗೆ ಮಾತನಾಡಿಕೊಂಡು ಜನರ ಸಮಸ್ಯೆಗೆ ಸ್ಪಂದಿಸಬೇಕು ಅಂತ ಕಳಕಳಿಯ ಮನವಿ ಮಾಡಿಕೊಳ್ಳುತ್ತಾ, ಸರ್ಕಾರವು ಕೂಡ ಆದಷ್ಟು ಸಮಸ್ಯೆಯನ್ನು ಬಗೆಹರಿಸಿ ಸಿಟಿಗಳಲ್ಲೇ, ನಗರ ಮಟ್ಟಗಳಲ್ಲಿ ಯಾವ ರೀತಿ ಒಂದು ಜೀವನದ ವ್ಯವಸ್ಥೆ ಇದೆ ಅಂತಕ್ಕಂಥದ್ದು ಕೂಡ ನಾವಿಲ್ಲಿ ಸ್ಪಷ್ಟ ನಿದರ್ಶನದೊಂದಿಗೆ ಕಾಣಬಹುದು. ಗ್ಯಾಸ್ಗಳ ಹಾಹಾಕಾರದಿಂದ ಜೀವನ ಅಸ್ತವ್ಯಸ್ತವಾಗಿದೆ ಅಂತಕ್ಕಂಥದ್ದು ಕೂಡ ಅಲ್ಲಗಳೆಯುವಂತಿಲ್ಲ. ಹಾಗಾಗಿ ಆದಷ್ಟು ನನ್ನೆಲ್ಲ ಶಾಸಕ ಮಿತ್ರರಿಗೆ, ಸಂಸದ ಮಿತ್ರರಿಗೆ
ಸರ್ಕಾರದ ಭಾಗದ ಸದಸ್ಯರುಗಳಿಗೆ ಈ ಮೂಲಕ ಕಳಕಳಿಯ ಮನವಿ ಮಾಡಿಕೊಳ್ತಾ ಇದ್ದೀನಿ. ದಯವಿಟ್ಟು ಪರಿಸ್ಥಿತಿಯನ್ನು ನಿಭಾಯಿಸಿ ಪರಿಸ್ಥಿತಿಗೆ ಒಂದು ಸೂಕ್ತ ಕ್ರಮ ತೆಗೆದುಕೊಳ್ಳಿ ಎಂದು ಈ ಮೂಲಕ ಮನವಿ ಮಾಡಿಕೊಳ್ಳುತ್ತಾ ನಾನೊಂದೆರಡು ಮಾತುಗಳಿಗೆ ವಿರಾಮ ಕೋರುತ್ತೇನೆ. ಜೈ ಹಿಂದ್, ಜೈ ಭಾರತ್, ಜೈ ಹಿಂದ್, ಜೈ ಕರ್ನಾಟಕ.